ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನು ಹಿಂದಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ಜಿಗ್ಜಾಗ್ ಮಷಿನ್ಗೆ ಅಂತ ನಿಮಗೆ ಸಣ್ಣದಾಗಿ ವಿಡಿಯೋನ ಮಾಡಿ ಹಾಕಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸೆಟ್ಟಿಂಗ್ನ ಯಾವ್ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ಸೀರೆನ ಪೀಕೋ ಮಾಡೋದಕ್ಕೆ ಪ್ರೆಷರ್ ಫುಟ್ ಹಾಕಿ ಹಾಗೆ ಬಿಟ್ಟಿದ್ದೆ. ಈಗ ಈ ಪ್ರೆಷರ್ ಫುಟ್ನ ಸ್ಕ್ರೂ ಡ್ರೈವರಿಂದ ತೆಗಿತಾ ಇದ್ದೀನಿ. ಮೇನಾಗಿ ನಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಪ್ರೆಷರ್ ಫುಟು ಮತ್ತು ಒಳಗಡೆ ಹಲ್ಲಿರುತ್ತೆ, ಅದನ್ನು ತೆಗಿಬೇಕು. ತೆಗೆದ್ರೆ ಮಾತ್ರ ನಮಗೆ ಎಂಬ್ರಾಯ್ಡ್ರಿ ಹಾಕೋಕ್ಕೆ ಬರೋದು. ಈಗ ನಾನು ಯಾವ ರೀತಿಯಾಗಿ ಸೆಟ್ಟಿಂಗ್ನ ಮಾಡ್ಕೋಬೇಕು ಅಂತ ಏನೇನೆಲ್ಲ ತೆಗಿಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಸ್ಯಾರಿ ಪಿಕೋ ಮಾಡೋದು ಪ್ರೆಷರ್ ಫುಟು. ಈಗ ಪ್ರೆಷರ್ ಫುಟ್ ತೆಗ್ದಾಗಿದೆ. ಮತ್ತು ಒಂದು ಸ್ಕ್ರೂ ಇರುತ್ತೆ, ಆ ಪ್ರೆಷರ್ ಫುಟು ಟೈಟ್ ಮಾಡೋದಕ್ಕೆ ಸ್ಕ್ರೂ ಇರುತ್ತೆ, ಅದನ್ನು ಕೂಡ ತೆಗಿತಾ ಇದ್ದೀನಿ. ನೀವೇನಾದರೂ ಹೊಸ ಮಿಷಿನು ತೊಗೊಂಡ್ರೆ ಜಿಗ್ಜಾಗ್ ಮಷಿನ್ ಅಂಗಡಿಯಲ್ಲಿನೇ ಕೇಳಿಕೊಂಡು ಸೆಟ್ ಮಾಡ್ಕೊಳ್ಳಿ. ನಾವು ಹೊಸ ಮಿಷಿನು ಮನೆಗೆ ತೊಗೊಂಡು ಬಂದಮೇಲೆ ಈ ರೀತಿ ಸೆಟ್ಟಿಂಗ್ ಎಲ್ಲ ಮಾಡ್ಕೋಬೇಕಾದ್ರೆ ಬರಲ್ಲ. ಯಾಕೆ ಅಂದರೆ ಫಸ್ಟ್ ನಾವು ಹೊಸ ಮಿಷಿನ್ ತೊಗೊಂಡಾಗ ಒಳಗಡೆ ಹಲ್ಲಿಗೆ 2 ಸ್ಕ್ರೂ ಕೊಟ್ಟಿರ್ತಾರೆ, ಅದನ್ನು ನಾವು ಮನೇಲಿ ತೆಗಿಯೋಕ್ಕೆ ಬರಲ್ಲ. ನಾನು ಕೂಡ ಹೀಗೆ ಮನೆಯಲ್ಲಿ ತೆಗಿಯೋಕ್ಕೆ ಟ್ರೈ ಮಾಡಿದೆ, ಆದರೆ ಬರಲಿಲ್ಲ. ಯಾಕೆ ಅಂದರೆ ಅದು ಫುಲ್ಲು ಟೈಟಾಗಿ ಸೆಟ್ಟಿಂಗು ಮಾಡಿರ್ತಾರೆ ಅವರು. ಅದಕ್ಕೆ ನಾನು ಮತ್ತೆ ಮಷಿನ್ ಅಂಗಡಿಗೆ ಹೋಗಿ ಆ ಸ್ಕ್ರೂನ ನಾನು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ತೆಗಿಯೋಕ್ಕೆ ಬರಬೇಕು, ಮತ್ತು ನಾನು ಪಿಕೋ ಫಾಲ್ ಮಾಡೋಕ್ಕೂ ಹಾಕೋಕ್ಕೆ ಬರಬೇಕು ಅನ್ನೋ ರೀತಿಯಾಗಿ ಸ್ಕ್ರೂನ ಲೂಸ್ ಮಾಡಿಸ್ಕೊಂಡು ಬಂದೆ. ಬನ್ನಿ, ಈಗ ನಾನು 2 ಸ್ಕ್ರೂನ ತೆಗ್ದಿದ್ದೀನಿ. ಪಿಕೋ ಮತ್ತು ಫಾಲ್ ಮಾಡೋ ಪ್ಲೇಟ್ ಕೂಡ ತೆಗ್ದಿದ್ದೀನಿ. ಈಗ ಒಳಗಡೆ ಹಲ್ಲಿರುತ್ತಲ್ಲ, ಅದನ್ನು ಯಾವ ರೀತಿಯಾಗಿ ತೆಗಿತೀನಿ ಅಂತ ನೋಡ್ಕೊಳ್ಳಿ. ನೋಡಿ, ನಾನು ಹೇಳಿದ್ನಲ್ಲ ಇದೇ ಸ್ಕ್ರೂ ನೋಡಿ. ಮಷಿನ್ ನಾವು ಹೊಸದು ತೊಗೊಂಡಾಗ ಈ ಸ್ಕ್ರೂ ಫುಲ್ಲು ಟೈಟಾಗಿರುತ್ತೆ. ನಾವು ಮನೇಲಿ ತಂದು ಆರಾಮಾಗಿ ಬಿಚ್ಕೋಬೋದಪ್ಪ ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ. ಯಾಕೆ ಅಂದರೆ ನಾವು ಮಷಿನ್ ಅಂಗಡಿಗೆ ಹೋಗಿ ಸ್ಕ್ರೂನ ಲೂಸ್ ಮಾಡ್ಕೊಂಡು ಬರಬೇಕು. ನಾನು ಕೂಡ ಅದೇ ರೀತಿಯಾಗಿ ಮಾಡ್ಕೊಂಡಿರೋದು. ಎಷ್ಟೇ ತೆಗೆದ್ರೂ ಸ್ಕ್ರೂ ಮಾತ್ರ ಬರಲ್ಲ. ನೋಡಿ, ನಾವು ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಏನೇನೆಲ್ಲ ಸೆಟ್ಟಿಂಗ್ ತೆಗಿಬೇಕಂತ ತೋರಿಸ್ತಾ ಇದ್ದೀನಿ. ಮೇನಾಗಿ ನಾವು ಎತ್ತಿಟ್ಕೋಬೇಕಾಗಿರೋದು ಈ ಹಲ್ಲು ಮತ್ತು ಹಲ್ಲಿಗಿರೋ ಸ್ಕ್ರೂ, ಇವೆರಡು ನೀಟಾಗಿ ಎತ್ತಿಟ್ಕೋಬೇಕು. ಯಾಕೆ ಅಂತಂದರೆ ಕಳೆದ್ರೆ ಮತ್ತೆ ಸಿಗಲ್ಲ. ಈ ಸ್ಕ್ರೂನ ನೀಟಾಗಿ ಎತ್ತಿಟ್ಕೊಳ್ಳಿ. ನಾನು ಕೂಡ ಹೀಗೆ ಮಾಡಿದ್ದೆ, ಅದಕ್ಕಾಗಿ ಕೊನೆಗೆ ನನಗೆ ಈ ಸ್ಕ್ರೂ ಸಿಕ್ಕಿತು. ಮತ್ತು ಮಷಿನ್ ಅಂಗಡಿಯಲ್ಲಿ ಹೋದರೆ ಮತ್ತು ಈ ರೀತಿಯಾಗಿ ಸ್ಕ್ರೂ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ನೀವು ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಮತ್ತೆ ಯಥಾ ರೀತಿ ಯಾವ ರೀತಿಯಾಗಿ ಪಿಕೋ ಫಾಲಿಗೆ ಸೆಟ್ಟಿಂಗ್ ಇದೆ ಅದೇ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ಆದರೆ ಒಳಗಡೆ ಇರೋ ಹಲ್ಲಿಗೆ 2 ಸ್ಕ್ರೂ ಕೊಟ್ಟಿರ್ತಾರಲ್ವ, ಅದನ್ನು ನಾವು ಫುಲ್ಲು ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಮತ್ತೆ ನೀವು ರಿಟರ್ನಾಗಿ ಪಿಕೋ ಮತ್ತು ಫಾಲು ಮಾಡಬೇಕಾದ್ರೆ ನೀವು ಸ್ಯಾರಿ ಹಾಕಿರ್ತೀರಲ್ವ, ಅದನ್ನು ಒಳಗಡೆ ಎಳ್ಕೊಂಬಿಡುತ್ತೆ. ಈ ಹಲ್ಲೇನಾದರೂ ನೀವು ಲೂಸಾಗಿ ಕೂಡಿಸ್ಕೊಂಬಿಟ್ರೆ ಒಳಗಡೆ ಎಳ್ಕೊಳ್ಳುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು, ನೀಟಾಗಿ ನಿಧಾನವಾಗಿ 2 ಸ್ಕ್ರೂ ಮತ್ತು ಒಂದು ಹಲ್ಲು, 2 ಪ್ರೆಷರ್ ಫುಟು, ಪಿಕೋದೊಂದು, ಫಾಲಿಂದೊಂದು, ಮತ್ತು ಪಿಕೋ ಮಾಡೋದೊಂದು ಪ್ಲೇಟ್ ಇರುತ್ತಲ್ವ, ಅದು ನಾನು ಆಗಲೇ ತೋರಿಸಿದ್ನಲ್ವ, ಅದು ನೀಟಾಗಿ ಎತ್ತಿಟ್ಕೊಂಡಾದಮೇಲೆ ಈಗ ನೋಡಿ, ನಾನು ಹಲ್ಲು ತೆಗ್ದಿದ್ದೀನಿ. ಈ ರೀತಿಯಾಗಿ ಇರುತ್ತೆ. ಇದನ್ನು ನೀಟಾಗಿ ತೆಗೆದಿಟ್ಕೊಳ್ಳಿ. ಆನಂತರ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡಿದ ಮೇಲೆ ತೋರಿಸ್ತಿದ್ದೀನಿ ನೋಡಿ. ಈ 2 ಸ್ಕ್ರೂ ಮತ್ತು ಈ ಹಲ್ಲು, ಎಂಬ್ರಾಯ್ಡ್ರಿ ಮಾಡೋ ಪ್ಲೇಟು ಮತ್ತು ಅದಕ್ಕೆ 2 ಸ್ಕ್ರೂ, ಇವು ನೀಟಾಗಿ ಎತ್ತಿಟ್ಕೊಂಬಿಡಿ. ಮತ್ತು ನಾವು ಪ್ರಾಕ್ಟೀಸ್ ಮಾಡಿದ ಮೇಲೆ ಯಾವ ರೀತಿಯಾಗಿ ಫಿಕ್ಸ್ ಇರುತ್ತಲ್ವ ಆ ರೀತಿಯಾಗಿ ಫಿಕ್ಸ್ ಮಾಡ್ಕೊಂಬಿಡಿ. ಬನ್ನಿ, ನಾನು ಈಗ ನೆಕ್ಸ್ಟು ಎಂಬ್ರಾಯ್ಡ್ರಿ ಪ್ಲೇಟ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ನೋಡಿ, ನಾನು ಹಲ್ಲು ತೆಗ್ದೆ, ಒಳಗಡೆ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಪ್ಲೇನ್ ಆಯಿತು. ಈಗ ಇದಕ್ಕೆ ನಾನು ಎಂಬ್ರಾಯ್ಡ್ರಿ ಪ್ಲೇಟ್ನ ಫಿಕ್ಸ್ ಮಾಡ್ಕೊತೀನಿ. ಪ್ಲೀಸ್ ನೀವು ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಬನ್ನಿ, ಈಗ ನಾನು ಎಂಬ್ರಾಯ್ಡ್ರಿ ಪ್ಲೇಟ್ನ ಫಿಕ್ಸ್ ಮಾಡಿದ್ದೀನಿ.
ಇದಕ್ಕೆ ಈಗ ಸ್ಕ್ರೂನ ಹಾಕ್ತೀನಿ. ಅದೇ ನಾನು ಹೇಳಿದ್ನಲ್ಲ ಮೊದಲೇ 2 ಸ್ಕ್ರೂ ಇರುತ್ತಲ್ಲ ಪ್ಲೇಟಿಗೆ, ಅದೇ ಸ್ಕ್ರೂನೇ ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಈಗ ನಾನು 2 ಸ್ಕ್ರೂನ ಫಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಟಾಗಿಯೇ ಮಾಡ್ಕೊಳ್ಳಿ, ಆಮೇಲೆ ತೆಗಿಯೋಕ್ಕೆ ಬರುತ್ತೆ. ನೀವು ಫಾಲು ಮತ್ತು ಪೀಕೋ ಹಾಕಬೇಕಾದ್ರೆ ತೆಗಿಯೋಕ್ಕೆ ಬರುತ್ತೆ. ಈಗ ಇನ್ನೊಂದು ಸ್ಕ್ರೂನು ಹಾಕಿ ಸ್ಕ್ರೂ ಡ್ರೈವರಿಂದ ನೀಟಾಗಿ ಫಿಕ್ಸ್ ಮಾಡ್ಕೊಂಬಿಡ್ಬೇಕು. ನೋಡಿ, ಸುಮ್ಮನೆ ಖಾಲಿ ಕೂಡೋದೇನಿದೆ ಮನೇಲಿ, ಯಾವುದಾದ್ರೂ ಒಂದು ಏನಾದರೂ ಹೆಣ್ಮಕ್ಳು ಮಾಡ್ತಾನೆ ಇರಬೇಕು ಅಲ್ವಾ. ಅದಕ್ಕಾಗಿಯೇ ನಾನು ಕೂಡ ಸುಮ್ಮನೆ ಕೂಡಲ್ಲ, ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ಹೀಗಾಗಿ ನಾನು ಕೂಡ ಮನೇಲಿ ಜಿಗ್ಜಾಗ್ ಮಿಷಿನ್ ಇದೆ, ಅದಕ್ಕೋಸ್ಕರನೇ ನಾನು ಈ ರೀತಿಯಾಗಿ ಸೆಟ್ಟಿಂಗ್ ಮಾಡಿಕೊಂಡು ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಇದು ಅಲ್ಲದೆ ಮತ್ತು ನಾನು ಬ್ಲೌಸ್ ಕೂಡ ಹೊಲಿತೀನಿ, ಮತ್ತು ಆರಿ ವರ್ಕ್ ಕೂಡ ಫೋನ್ ನೋಡಿಕೊಂಡೆ ಮನೇಲಿ ಅದನ್ನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದು ಎಂಬ್ರಾಯ್ಡ್ರಿಗೆ ಪ್ಲೇಟು ಫಿಕ್ಸ್ ಆಯಿತು. ನೆಕ್ಸ್ಟ್ ಏನು ಸೆಟ್ಟಿಂಗಪ್ಪ ಅಂತಂದರೆ, ಈಗ ನಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮೂವ್ ಆಗೋದು ಮೊದಲಿನ ವೀಡಿಯೋದಲ್ಲಿ ತೋರಿಸಿದ್ದೆ. ಅದನ್ನಿವಾಗ ನಾವು ಪೀಕೋ ಮಾಡೋದಕ್ಕೆ ಎಷ್ಟಂತ ನಂಬರ್ ಸೆಟ್ಟಿಂಗ್ ಮಾಡ್ಕೊತೀವಿ ಅಂತ ತೋರಿಸ್ತೀನಿ ನೋಡಿ. ನಾವು ಪೀಕೋ ಮಾಡ್ಕೋಬೇಕಾದ್ರೆ ಮತ್ತು ಫಾಲ್ ಹಾಕಬೇಕಾದ್ರೆ 3 ನಂಬರು ಫಿಕ್ಸ್ ಮಾಡ್ಕೋತೀವಿ. ನೋಡಿ, ನಾನು ತೋರಿಸ್ತಾಯಿದ್ದೀನಿ. ಅಲ್ಲಿ ಲೂಸ್ ಇರುತ್ತೆ ಸ್ಕ್ರೂ, ಅದನ್ನು ನಾವು 3 ನಂಬರಿಗೆ ಇಟ್ಕೊಂಡು ಸ್ಕ್ರೂನ ಟೈಟ್ ಮಾಡಿದರೆ ಅದಲ್ಲೇ ಫಿಕ್ಸ್ ಆಗುತ್ತೆ. ಈಗ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ನಾವು ಫಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ಕೆಳಗಡೆ ನೀ ಪೆಡಲ್ನ ಕೂಡಿಸ್ಕೊಂಡಿರ್ತೀವಿ, ಅದು ನಾವು ಮೊಣಕಾಲಿನಿಂದ ಮೂವ್ ಮಾಡಬೇಕು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈಗ ನಾವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಏನೇನೆಲ್ಲ ಸೆಟ್ಟಿಂಗ್ನ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಥ್ರೆಡ್ ಯಾವ ರೀತಿಯಾಗಿ ಹಾಕಬೇಕು, ಯಾವ ಥ್ರೆಡ್ ಹಾಕಿದರೆ ಹೇಗೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸ್ತೀನಿ. ನಾವು ಈಗ ಈ ಸೈಡಲ್ಲಿರೋದು ಕೂಡ ಪೀಕೋ ಮಾಡೋದಕ್ಕೆ 3 ನಂಬರ್ ಇಟ್ಕೋತೀವಿ, ಫಾಲ್ ಹಾಕೋದಕ್ಕೆ 2 ನಂಬರ್ ಇಟ್ಕೋತೀನಿ ನಾನು. ಈಗ ನಾವು 3 ಅಲ್ಲ, 2 ಅಲ್ಲ, 1 ಅಲ್ಲ, 4 ಕೆಳಗಡೆ ಒಂದು ಗೆರೆ ಇರುತ್ತೆ, ಅಂದರೆ 0 ನಂಬರ್ ಅಂತ ಬರುತ್ತೆ. ಅಲ್ಲಿ 0 ನಂಬರ್ ಅಂತ ಬರೆದಿಲ್ಲ, ಅದಕ್ಕಾಗಿ ಒಂದು ಗೆರೆ ಟೈಪ್ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ನಾವೀಗ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮಾತ್ರ ಈ ರೀತಿ ಸೆಟ್ಟಿಂಗ್ನ ಮಾಡ್ಕೋಬೇಕು. ಮಿಡಲಲ್ಲಿ, ಮೇಲ್ಗಡೆ ಅಲ್ಲ, ಕೆಳಗಡೆ ಅಲ್ಲ, ಮಿಡಲಲ್ಲಿ. ಅಲ್ಲಿ 0 ನಂಬರ್ ಅಂತಾರೆ, ಆದರೆ 0 ನಂಬರ್ ಕೊಟ್ಟಿಲ್ಲ. ಹೀಗಾಗಿ ಈಗ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇಷ್ಟೇ ನೋಡಿ, ಜಿಗ್ಜಾಗ್ ಮಷಿನ್ನಲ್ಲಿ ಏನೂ ತೊಂದರೆ ಇಲ್ಲದೇ ಆರಾಮವಾಗಿ ಎಂಬ್ರಾಯ್ಡ್ರಿನ ಮಾಡ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ನನಗೆ ಮಾಡಿ. ನೋಡಿ, ನಮಗೆ ಹಾರ್ಡ್ವೇರು ಅಂಗಡಿಗಳಲ್ಲಿ, ಅಂದರೆ ಕರೆಂಟ್ ಶಾಪ್ಗಳಲ್ಲೆಲ್ಲ ಕರೆಂಟ್ ವೈರ್ಗಳ ಎಲ್ಲ ಸೇಲ್ ಆಗ್ತಾವಲ್ಲ, ಅಂತಲ್ಲೆಲ್ಲ ಈ ರೀತಿಯಾಗಿ ಸ್ಕ್ರೂ ಡ್ರೈವರು ಸಿಗ್ತವೆ. ನಮಗೆ ಮೇನಾಗಿ ಸ್ಕ್ರೂನ ತೆಗಿಯೋದಕ್ಕೆ ಈ ದೊಡ್ಡ ಸ್ಕ್ರೂ ಡ್ರೈವರು ಬೇಕು. ಇವೆಲ್ಲನೂ ನೀವು ತಂದು ಮನೇಲಿ ಇಟ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.